ರೀ, ಇದ್ಯಾಕ್ರಿ ಹಿಂಗೆ ಸುಸ್ತಾಗಿ ಮಲ್ಕೊಂಡೇ ಬಿಟ್ಟಿದ್ದೀರಲ್ಲ? ಯಾ ಬೆಳಿಗ್ಗೆ ವಾಕಿಂಗ್ ಹೋಗಿ ಬಂದಾಗಿದೆ ನೋಡ್ತಿದ್ದೀನಿ, ಯಾಕೆ ಸೈಲೆಂಟ್ ಆಗಿದ್ದೀರಲ್ಲ? ಯಾಕ್ರಿ ನಿಮಗೆ ಸುಸ್ತಾಗ್ತಾ ಇದೆಯಾ? ಆರೇನು ಸುಸ್ತು ಅಂತೆಲ್ಲ ಏನೂ ಇಲ್ಲ, ಯಾಕೋ ಎದ್ದೇಳಕ್ಕೆ ಆಗ್ತಾ ಇಲ್ಲ, ಮಲ್ಕೊಂಡಿರೋಣ ಅಂತ ಅನಿಸ್ತಿದೆ, ಅದಕ್ಕೆ ಮಲ್ಕೊಂಡಿದ್ದೀನಿ. ನೀನೊಂದು ಕೆಲಸ ಮಾಡ್ತೀಯಾ? ನಂಗೆ ಯಾಕೋ ಸ್ವಲ್ಪ ಎದೆ ಉರಿ ಉರಿ ಆಗ್ತಾ ಇದೆ, ಸ್ವಲ್ಪ ಮಜ್ಜಿಗೆನೋ ಅಥವಾ ನಿಂಬೆಹಣ್ಣು ಜ್ಯೂಸೋ ಮಾಡ್ಕೊಬರ್ತೀಯಾ? ಹಾಂ ಏನ್ರಿ ನಿಮ್ಗೆ ಎದೆ ಉರಿತಿದ್ಯಾ? ಅಲ್ಲ ಯಾಕ್ರಿ ಇತ್ತೀಚೆಗೆ ಆವಾಗ ಎದೆ ನೋವು ಎದೆ ಉರಿ ಅಂತಿದ್ದೀರಲ್ಲ, ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗಿ ಬರಬಾರ್ದ ರೀ? ಹಾಂ, ನೀವು ಎಷ್ಟಿಲ್ದು ಅರ್ಥ ಮಾಡ್ಕೊಳ್ಳೋದಿಲ್ವಲ್ಲ? ನೀವು ಹೀಗೆ ಮಾಡ್ತಾಯಿದ್ರೆ ನಾನು ನಿಮ್ಮ ಮಗಳಿಗೆಲ್ಲ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ. ಅಮ್ಮ, ಏನಾಯಿತು ಅಪ್ಪನಿಗೆ? ನೀನೇನು ಹೇಳ್ತಿದ್ದಿಲ್ಲ ಮಗಳಿಗೆ ಹೇಳ್ಬಿಡ್ತೀನಿ ಅಂತ. ಅಪ್ಪ ಏನಾದರೂ ಮಾಡಿದ್ರಾ? ಹಾಂ, ಹಾಗಿದ್ರೆ ಹೇಳಿ ಅಮ್ಮ ನನಗೆ. ಅಪ್ಪ ಯಾಕೆ ಮಲಗಿದ್ದೀರಾ? ಏನಾಯಿತು? ಅಯ್ಯೋ ಅದೆಲ್ಲ ಏನೂ ಇಲ್ಲಮ್ಮ, ನಿಮ್ಮಮ್ಮ ಹಾಗೆ ಸುಮ್ಮನೆ ಗಾಬರಿ ಆಗ್ತದಾಳೆ ಅಷ್ಟೇ. ಇಲ್ಲಮ್ಮ, ನಾನು ಸುಳ್ಳು ಹೇಳ್ತಾ ಇಲ್ಲ. ಇದಕ್ಕೆ ಮೊದಲೇ ಅಪ್ಪ 2 ಸಾರಿ ನನಗೆ ಎದೆ ನೋವು ಅಂತ ಹೇಳಿದ್ದಾರೆ. ನಾನು ಆವಾಗಲೂ ಹೇಳ್ದೆ ಹಾಸ್ಪಿಟ್ಲಿಗೆ ಹೋಗೋಣ ರೀ ಅಂತ, ಬೇಡ ನಿಂಕಲ್ ಚೆಕ್ ಮಾಡಿಸ್ಕೊಳ್ಳೋಣ ಅಂತಲೂ ಹೇಳಿದೆ. ಆದರೆ ನಿಮ್ಮ ಅಪ್ಪನೇ ನಾನು ಹೇಳೋದು ಏನು ಕೇಳಿಸ್ಕೊಳ್ಳೋದೇ ಇಲ್ಲ. ಏನು, ಇದಕ್ಕೆ ಮೊದಲೇ 2 ಸಾರಿ ಅಪ್ಪ ಎದೆ ನೋವು ಅಂತ ಇದ್ರಾ? ಅಲ್ಲಮ್ಮ, ನೀನು ಯಾಕೆ ನನ್ನ ವಿಷಯ ಮೊದಲೇ ಹೇಳಿಲ್ಲ? ನಾನು ಎಲ್ಲರೂ ಆಚೆ ಹೋಗಿರ್ತೀನ? ಇಲ್ಲೇ ತಾನೇ ಮೈಂಡಲ್ಲಿ ತಾನೇ ಇರ್ತೀನಿ. ಈ ಅಕ್ಕಮ್ಮ ನೀನು ಹೀಗೆ ಮಾಡ್ತೀಯಾ? ಅಪ್ಪಗೇನೋ ಬುದ್ಧಿ ಇಲ್ಲ ಸರಿ, ಅಪ್ಪ ಹೇಳ್ಬೇಡ ಅಂತ ಹೇಳಿರ್ತಾರೆ, ಆದರೆ ನೀನು ನಂಗೆ ಹೇಳ್ಬೇಕಾಗಿತ್ತಲ್ವಮ್ಮ? ಅಯ್ಯೋ, ನಾನು ಎಲ್ಲ ಕೇಳಲ್ಲ ಕಣೆ ನಿಮ್ಮಪ್ಪ. ನೋಡು, ಇವತ್ತು ಬೆಳಗ್ಗೆ ಅಪ್ಪ ವಾಕಿಂಗ್ ಹೋಗಿತ್ತಾ, ಬಂದಾಗಿಂದ ಹೀಗೆ ಮಲ್ಕೊಂಡೇ ಇದ್ದಾರೆ, ಏನು ಹೇಳ್ತಾ ಇಲ್ಲ. ಇವಾಗ ನೋಡಿದ್ರೆ ಮತ್ತೆ ಎದೆ ನೋವು ಅಂತಿದ್ದಾರೆ, ಅದಕ್ಕೆ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಿದ್ದಷ್ಟೇ. ಅಪ್ಪ ಇಲ್ಲಿ, ಅಮ್ಮ ಈ ಕಡೆ ಬನ್ನಿ, ನಾನು ಸ್ವಲ್ಪ ಅಪ್ಪನ ಚೆಕ್ ಮಾಡ್ತೀನಿ. ಅಪ್ಪ ನಿಮಿಷ ಆಗೇರಿ. ಅಲ್ಲ ಅಪ್ಪ, ನೀವು ಯಾಕೆ ಈ ಥರ ಮಾಡ್ತೀರಾ? ಅಮ್ಮ, ಅಪ್ಪಂಗೆ ಇದಕ್ಕೆ ಮೊದಲೇ 2 ಸರಿ ಅಟ್ಯಾಕ್ ಆಗಿದೆ, ಅಂದರೆ ಹಾರ್ಟ್ ಅಟ್ಯಾಕ್ ಆಗಿದೆ. ನೀನು ಏನಮ್ಮ ಹೇಳ್ತಾ ಇದೆಯಾ? ಅಪ್ಪನಿಗೆ ಇದಕ್ಕೆ ಮೊದಲೇ 2 ಸರಿ ಹಾರ್ಟ್ ಅಟ್ಯಾಕ್ ಆಗಿದೆಯಾ? ಹಾಂ, ಅಯ್ಯೋ ರೀ, ನೀವು ಯಾಕೆ ಈ ಥರ ಮಾಡಿದ್ರಿ? ಅಂದರೆ ನಿಮ್ಗೆ ವಿಷಯ ಮೊದಲೇ ಗೊತ್ತಿತ್ತಾ? ಅದಕ್ಕೆ ಮಗಳಿಗೆ ಹೇಳ್ಬೇಡ ಅಂತ ನನ್ನ ಹತ್ರ ಹೇಳಿದ್ರಾ? ಹೇಳ್ರಿ, ಮಾತಾಡ್ರಿ. ಅಯ್ಯೋ ರೇಣು, ಸುಮ್ಮನೆ ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಯಾಕೆ ಅಷ್ಟೊಂದು ಗಾಬರಿ ಆಗ್ತೀಯಾ? ಹಾಂ, ಅಲ್ಲ ಅಪ್ಪ, ನೀವು ಈ ರೀತಿ ಮಾಡ್ಬೋದಾಗಿತ್ತಾ ಹೇಳಿ? ನಾನು ನಿಮ್ಮ ಮಗಳನ್ನ ಬಿಟ್ಬಿಡಿ, ಒಬ್ಬ ಡಾಕ್ಟ್ರ್ ಅಂತಾದ್ರೂ ನನಗೆ ಹೇಳ್ಬೇಕಾಗಿತ್ತಲ್ವಪ್ಪ, ನೀವು ಯಾಕೆ ಹೇಳಿಲ್ಲಪ್ಪ? ಹಾಂ, ಅಯ್ಯೋ ಮಗಳೇ, ಈ ಅಕ್ಕಮ್ಮ ಎಷ್ಟು ಗಾಬರಿ ಆಗ್ತೀಯಾ ನೋಡ್ದಾ? ಅದಕ್ಕೆ ನಾನು ವಿಷಯನ ನಿಮ್ಮಿಬ್ಬರಿಗೂ ಹೇಳಿರಲಿಲ್ಲ, ನಿಮ್ಮಿಬ್ಬರಿಗೆ ಎಲ್ಲ ನನಗೆ ಮತ್ತು ಡಾಕ್ಟರ್ಗೆ ಬಿಟ್ಟು ಈ ವಿಷಯ ಬೇರೆ ಯಾವುದೋ ಗೊತ್ತಿದ್ದಿಲ್ಲಮ್ಮ. ಅಲ್ಲ ರೀ, ಅದು ನಿಮ್ಗೆ ಯಾಕೆ ಈ ಥರ ಆಯಿತು? ಹಾಂ, ಯಾಕೆ ಅಂದರೆ ಹುಟ್ಟಿದ ಮನುಷ್ಯ ಒಂದಲ್ಲ ಒಂದಿನ ಸಾಯಲೇಬೇಕಲ್ವಾ? ಎಲ್ಲರೂ ಸಾಯ್ದು ಹಾಗೆ ಇದ್ಬಿಟ್ರೆ ಭೂಮಿ ಮೇಲೆ ಇರೋದಕ್ಕೆ ಜಾಗನೇ ಇರಲ್ಲ, ಅದಕ್ಕೆ ಹುಟ್ಟಿದ ಮನುಷ್ಯ ಒಂದಲ್ಲ ಒಂದಿನ ಸಾಯಲೇಬೇಕು. ಆ ರೀತಿ ಬೇರೆ ಬೇರೆ ಇರ್ಬೋದು, ಸಾವು ಒಂದೇ ಅಲ್ವಾ? ಬಿಡ್ತು ಅನ್ರಿ, ಯಾಕ್ರಿ ಸಾವು ಸಾವು ಅಂತ ಮಾತಾಡ್ತೀರಾ? ಹಾಂ, ಅಲ್ಲ, ನಮ್ಮೆಲ್ಲರಿಗೂ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಿ? ನೀವು ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಸಾಯೋ ಮಾತಾಡಬೇಡ ರೀ, ನನಗೆ ಭಯ ಆಗುತ್ತೆ. ಅಲ್ಲ ಅಪ್ಪ, ಅಮ್ಮನೂ ಹೀಗೆ ನಾವು ಚಿಕ್ಕ ವಯಸ್ಸಲ್ಲೇ ನಮ್ಮನ್ನ ಕೇಳದೆ ಮಾಡದೆ ಬಿಟ್ಟು ಹೊಟ್ಟೋಗ್ಬಿಟ್ರು, ನೀವು ಹಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಹಾಂ, ಹೇಳಿ ಅಪ್ಪ. ಬೇಡ ಅಪ್ಪ, ಅಮ್ಮಂಗೇನೋ ಗೊತ್ತಿತ್ತು ನೀನು ರೇಣಮ್ಮ ನಮ್ಮನ್ನ ಚೆನ್ನಾಗಿ ನೋಡ್ಕೋತೀರಾ ಅಂತ, ಅದಕ್ಕೆ ಬಿಟ್ಟು ಆರಾಮಾಗಿ ಹೊಂಟೋಗ್ಬಿಟ್ರು. ಆದರೆ ಈಗ ನೀನು ಹೊಂಟೋಗ್ಬಿಟ್ರೆ ನಮಗೆಲ್ಲ ಯಾರ ಗತಿ ಹೇಳು ಅಪ್ಪ? ಅಯ್ಯೋ ಮಗಳೇ, ಯಾಕಮ್ಮ, ಯಾಕೆ ಅಷ್ಟೊಂದು ಚಿಂತೆ ಮಾಡ್ತೀಯ? ಅಲ್ಲ, ನೀನೊಂದು ಡಾಕ್ಟರ್ ಆಗಿ ನೀನು ಈ ಥರ ಮಾತಾಡ್ಬೋದಾ ಹೇಳು? ನಿಂಗಿದೆಲ್ಲ ಹೊಸ್ತಲ್ವಲ್ಲ, ಹುಟ್ಟು ಸಾವು ದಿನ ಬೆಳಗಾದ್ರೆ ಇದ್ರ ಮಧ್ಯನೇ ಇರ್ತೀಯ, ಆದರೂ ನಿನಗೆ ಭಯನಾ? ಹಾಂ, ಅಪ್ಪ ಇರ್ಬೋದಪ್ಪ, ನಂಗೆ ಡಾಕ್ಟರ್ ಆಗಿ ಭಯ ಇಲ್ಲದೆ ಇರ್ಬೋದು, ಆದರೆ ಒಂದು ತಂದೆ ಮಗಳಾಗಿ ನಮ್ಮ ತಂದೆ ಏನಾಗ್ಬಿಡ್ತಾನೋ ಚಿಂತೆಯಲ್ಲಿ ಒಬ್ಬ ಮಗಳಿಗೆ ಇದ್ದೇ ಇರುತ್ತಲ್ಲಪ್ಪ, ಅದಕ್ಕೆ ಈ ಥರ ಮಾತಾಡ್ತಾ ಇದ್ದೀನಿ ಅಪ್ಪ. ಅಮ್ಮ ಹೆದರ್ಕೋಬೇಡ, ನನಗೇನೂ ಆಗಲ್ಲ, ನಾನು ಇನ್ನೂ ನಿನಗೆ ಮದುವೆ ಆಗಿ ನಿನ್ನ ಮಕ್ಕಳಾಗೋವರೆಗೂ ಬದುಕಿರ್ತೀನಿ, ಆಯಿತಾ? ಅಷ್ಟು ಬೇಗ ಸಾಯೋದಿಲ್ಲ. ರೇಣು, ಸ್ವಲ್ಪ ಮಜ್ಜಿಗೆ ಅಂತ ತಗೊಬಂದು ಕೊಡೆ. ಸರಿ, ತಗೊಬರ್ತೀನಿ. ಅಪ್ಪ ಒಂದು ನಿಮಿಷ ಇರಿ, ನಾನು ಸ್ವಲ್ಪ ಟ್ಯಾಬ್ಲೆಟ್ಸ್ ಬೇಕು, ತಗೊಬಂದು ಕೊಡ್ತೀನಿ. ಅದು ತಿಂದರೆ ಸ್ವಲ್ಪ ನಿಮಗೆ ಪೇನ್ ಕಡಿಮೆ ಆಗುತ್ತೆ, ಎದೆ ನೋವು ಅಂತಿದ್ದೀರಲ್ಲ ಅದಕ್ಕೋಸ್ಕರ. ಸರಿ, ಹೋಗಿ ಮಗಳೇ, ತಗೊಬರೋಕು. ಎಲ್ಲ ಯಾಕೆ ಇದೆ, ಯಾಕೆ ಇಷ್ಟೊಂದು ಉರಿ ಆಗ್ತಿದೆಯಲ್ಲ? ಅಪ್ಪ, ನೋವು, ತುಂಬ ನೋವು. ಕೆಂಚ ಕೆಂಚ,
ಯಾಕಿಂಚ ನೀನು ನನ್ನ ಹತ್ರ ಬರಬೇಕು ಅಂತ ಯಾಕಿಷ್ಟು ಆತರ ಪಡ್ತಾ ಇದೆಯಾ? ಹಾಂ ಅಲ್ಲ ಕೆಂಚ, ಬಂಗಾರದಂತ ಹೆಂಡತಿ, ಚಿನ್ನದಂಥ ಮಕ್ಕಳು, ಇವ್ರನ್ನೆಲ್ಲ ಬಿಟ್ಬಿಟ್ಟು ನನ್ನ ಹತ್ರ ಬೇಗ ಬರೋಕ್ಕೆ ಯಾಕಿಷ್ಟು ಆತರ ಪಡ್ತಾ ಇದೆಯಾ? ಹಾಂ ಹೇಳು. ಹಾಂ ಯಾವ್ದು ಯಾರಿದು? ಯಾರು ನನಗೆ ಕೇಳಿಸ್ತಿದೆ ವಾಯ್ಸು? ಅದು ನನಗೆ ಯಾರು ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ? ಯಾರಿದ್ದಾರೆ ಇಲ್ಲಿ? ಹಾಂ ಯಾಕೆಂಚ ನಾನು ನಿನ್ನ ಕಣಿಗೆ ಕಾಣಿಸ್ತಾ ಇಲ್ವಾ? ಹಾಂ ನೋಡು, ಸರಿಯಾಗಿ ಕಣ್ಬಿಟ್ಟು ನೋಡು. ನಾನು ನಿನ್ನ ಗೌರಿ ನಿನ್ನ ಕಣ್ಮುಂದೆನೇ ಕುತ್ಕೊಂಡಿದ್ದೀನಿ. ನೋಡು ಕೆಂಚ, ನೋಡು. ಏನು ಗೌರಿನ? ನನ್ನ ಗೌರಿನ? ಗೌರಿ, ನಿನ್ನ ಇಷ್ಟು ವರ್ಷ ಬರ್ದೇಲೆ ಇವತ್ತು ಬಂದಿದ್ಯಾ? ಹಾಂ ಏನು ಕೆಲಸ ಇತ್ತು ಗೌರಿ? ಯಾಕೆ ಬಂದೆ? ನಾನಾಗೆ ಎಲ್ಲಿ ಬಂದೆ ಕೆಂಚ? ನೀನೇ ಅಲ್ವಾ ಇತ್ತೀಚೆಗೆ ನನ್ನ ತುಂಬ ನೆನೆಸ್ಕೊತಾನೆ ಇರ್ತೀಯಾ, ಅದಕ್ಕೆ ಬಂದೆ. ನಾನು ನೆನೆಸ್ಕೊಂಡ? ಇಲ್ವಲ್ಲ ಗೌರಿ, ನಾನು ಯಾವಾಗ ನೀನು ನೆನೆಸ್ಕೊಂಡೆ? ಅದು ಸರಿ, ನೀನು ಯಾಕೆ ನನ್ನ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ? ಹಾಂ ಎಲ್ಲಿದ್ದೆ ನೀನು? ನನ್ನ ಕಣ್ಣಿಗೆ ಕಾಣಿಸ್ಕೋ. ಇಲ್ಲ ಕೆಂಚ, ನನಗ ಶಕ್ತಿ ಆ ದೇವ್ರು ಕೊಟ್ಟಿಲ್ಲ. ನಿಮ್ಮೆಲ್ಲರ ಕಣ್ಗೂ ಕಾಣಿಸ್ಕೊಳ್ಳೋಕೆ ನನಗೆ ಸಾಧ್ಯ ಇಲ್ಲ. ನನ್ನ ಧ್ವನಿ ಅಷ್ಟೇ, ಅದು ನಿನಗೆ ಮಾತ್ರ ಕೇಳಿಸುತ್ತೆ, ಬೇರೆ ಯಾರಿಗೂ ಕೇಳಿಸಲ್ಲ. ಗೌರಿ ಯಾಕೆ ಅಳ್ತಾ ಇದೆ ಗೌರಿ? ಅಳ್ಬೇಡ ಗೌರಿ, ನೀ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ದಿದ್ರು ಪರವಾಗಿಲ್ಲ, ನಿನ್ನ ಧ್ವನಿ ಕೇಳ್ತಾ ಇದೆಯಲ್ಲ, ಮಾತಾಡು. ನನ್ನ ಹತ್ರ ನಿನಗೆ ತೃಪ್ತಿ ಆಗೋಷ್ಟು ಮಾತಾಡು. ಕೆಂಚ, ಆವತ್ತು ನಂಗೆ ಸಾಯ್ಬೇಕಾದ್ರೆ ಎಷ್ಟು ನೋವಾಗಿತ್ತು ಗೊತ್ತಾ? ಅಯ್ಯೋ, ನನ್ನ ಕೆಂಚನ್ನ ಬಿಟ್ಟು ನನ್ನ ಮಕ್ಕಳನ್ನ ಬಿಟ್ಟು ಸಾಯ್ತೀನಲ್ಲಪ್ಪ ಅಂತ ತುಂಬ ನೋವಾಗ್ತಾ ಇತ್ತು ನನಗೆ. ಆದರೆ ನೀನು ಹೆಂಡ್ತಿದ್ದಾಳಲ್ಲ, ಅವಳು ನನ್ನ ಮಕ್ಕಳನ್ನ ತನ್ನ ಮಕ್ಕಳ ಥರನೇ ಸಾಕ್ತಿದ್ದಾಳೆ ನೋಡಿ. ನನ್ನ ಆತ್ಮಕ್ಕೆ ನೆಮ್ಮದಿ ಆಯಿತು. ಅದಕ್ಕೆ ನಾನು ಮೇಲಿಂದನೇ ಎಲ್ಲ ನೋಡ್ತಾ ಇದ್ದೆ, ಅವಳಿಗೆ ಮನಸ್ಸು ತುಂಬ ಹಾರೈಸ್ತಾ ಇದ್ದೆ, ಇವಳಿಗೆ ಒಳ್ಳೇದಾಗಲಿ ಅಂತ. ಆದರೆ ನೀನು ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ನನ್ನ ಹತ್ರ ಬರಬೇಕು ಅಂತ ಯಾಕೆ ಆ ಥರ ಪಡ್ತಾ ಇದೆಯಾ? ಇಲ್ಲ ಗೌರಿ, ನಾನು ಯಾವತ್ತೂ ಆ ಥರ ಆಸೆ ಪಟ್ಟೇ ಇಲ್ಲ. ಆದರೂ ನೀನು ಯಾಕೆ ಈ ಥರ ಹೇಳ್ತಾ ಇದೀಯಾ? ಹಾಂ ಕೆಂಚ, ನಿನ್ನ ಆತ್ಮ ನನ್ನ ಆತ್ಮ ಜೊತೆಗೆ ಸೇರ್ಕೊಂಡಿದೆ. ನನಗೆ ಗೊತ್ತಿಲ್ವಾ ನೀನೇನು ಮನಸ್ಸಲ್ಲಿ ಅನ್ಕೊಂತೀಯ ಅಂತ? ನನಗಿಂತ ಯಾರಿಗೆ ಗೊತ್ತಾಗುತ್ತೆ ಹೇಳು? ನಂಗೆ ಚೆನ್ನಾಗಿ ಗೊತ್ತು, ನೀನು ತುಂಬ ಆಸೆ ಪಡ್ತಾ ಇದ್ದೆ ನಂತರ ಬಂದ್ಬಿಡ್ಬೇಕು ಅಂತ. ಯಾಕೆಂಚ, ನಿನಗೆ ಬದುಕಿರೋಕ್ಕೆ ಆಸೆನೇ ಇಲ್ವಾ? ಹೌದು ಗೌರಿ, ನೀನು ಹೇಳ್ತಿರೋದು ನಿಜಾನೇ. ಯಾಕೋ ಗೊತ್ತಿಲ್ಲ ನನಗೆ, ನೀನು ಓದೋಕ್ಕಿಂತ ನನಗೇನು ಅನಿಸಿರ್ಲಿಲ್ಲ. ಆದರೆ ಯಾಕೋ ಇತ್ತೀಚೆಗೆ ನಾನು ನೀನು ಬಿಟ್ಟಿರೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾನು ನಿನ್ನ ಹತ್ರ ಬರಬೇಕು ಅಂತ ಆಸೆ ಪಡ್ತಿದ್ದೀನಿ. ನನ್ನ ಕರ್ಕೊಂಡು ಹೊರಟೋಗು ಗೌರಿ, ನನಗೆ ಸಾಕು ಈ ಜೀವನ, ನನಗೇನು ಬೇಕು? ಆದರೆ ಕೆಂಚ, ನೀನು ಬಂದ್ಬಿಟ್ರೆ ಮಕ್ಕಳನ್ನ, ರೇಣುನ ಯಾರು ನೋಡ್ಕೊತಾರೆ? ಅವರು ಅನಾಥರಾಗಲ್ವಾ? ಇಲ್ಲ ಗೌರಿ, ಅವರೆಲ್ಲ ಚೆನ್ನಾಗಿದ್ದಾರೆ. ಅವ್ರನ್ನ ನೋಡ್ಕೊಳ್ಳೋಕ್ಕೆ ನಮ್ಮ ಮಕ್ಕಳಿದಾರಲ್ಲ. ನಾನು ಬಂದ್ಬಿಡ್ತೀನಿ ಹತ್ರ, ಕರ್ಕೊಂಬಿಡು ಗೌರಿ. ಗೌರಿ ಪ್ಲೀಸ್ ಕರ್ಕೊಬಿಡು. ಆಯಿತು ಕೆಂಚ, ನೀನು ಇಷ್ಟೊಂದು ಆಸೆ ಪಡ್ತಾರೋ ಹಾಗಿದ್ರೆ ಬಂದ್ಬಿಡು. ನಾವಿಬ್ರು ಅಲ್ಲಿ ಮೇಲೆ ಹಾಯಾಗಿರೋಣ. ಸರಿ, ಬಂದೆ ಗೌರಿ, ನಾನು ಬಂದೆ ನೋಡಿ, ಈಗೋ ಬಂದೆ. ಗೌರಿ ನಡಿ, ನಾವಿಬ್ರು ಹಾಯಾಗಿರೋಣ, ನಡಿ. ಬಾ ಕೆಂಚ, ಬಾ. ಅರೆ, ಇವ್ರು ಯಾರ ಜೊತೆಗೂ ಮಾತಾಡ್ತಾ ಹೋಗಿತ್ತಲ್ಲ? ಹಾಂ, ಇವಾಗ ನೋಡಿ ಸೈಲೆಂಟಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ನಾನು ಅಂದ್ಕೊಂಡೆ ಅವ್ರ ಮಗಳಿದ್ಲು ಅಂತ, ಆದರೆ ಈಗ ಅವಳು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಇವರು ಯಾರ ಜೊತೆ ಮಾತಾಡ್ತಾ ಇದ್ರು? ಇಲ್ಲಿ ಯಾರು ಕಾಣಿಸ್ತಾ ಇಲ್ವಲ್ಲ? ಹಾಂ, ರೀ ಎದ್ದೇಳಿ ಮೇಲೆ, ಎದ್ದೇಳ್ರಿ ಮೇಲೆ. ಅಮ್ಮ, ಯಾಕೆ ಏನಾಯ್ತು? ಏನೋ ಮಾತಾಡ್ತಾ ಇದೆಯಲ್ಲ? ಅಲ್ಲಮ್ಮ, ನೀನು ಇವಾಗ ಬರ್ತಾ ಇದೆಯಲ್ಲ, ಅಪ್ಪ ಮಾತಾಡ್ತಾ ಇದ್ದು ನಿನ್ನ ಹತ್ರನೇ ಇರಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಅಪ್ಪ ಒಬ್ಬೊಬ್ಬರೇ ಮಾತಾಡ್ತಾ ಇದ್ರು, ಅದಕ್ಕೆ ಬಂದೆ. ಸ್ಟವ್ ಮೇಲೆ ಅಪ್ಪ ಮಜ್ಜಿಗೆ ಕೇಳ್ತಲ್ಲ, ಮಜ್ಜಿಗೆ ಬೇಡ ಕಾಫಿ ಮಾಡ್ಕೊಬೇಡ ಅಂತ ಸ್ಟವ್ ಹಚ್ತಿದ್ದೆ. ಅಷ್ಟು ಬೇಗ ಸೌಂಡ್ ಕೇಳಿಸ್ತು. ನಾನು ಬಂದು ನೋಡ್ತೀನಿ, ಇಲ್ಲಿ ಯಾರೂ ಇರಲಿಲ್ಲ. ಅದಕ್ಕೆ ಅಪ್ಪನ ಎಬ್ಸೋಕ್ಕಂತ ಹೋಗ್ತಿದ್ದೀನಿ. ಅಪ್ಪ ಎದ್ದೇಳ್ತಿಲ್ಲ ನೋಡು. ಹೋಗಿ ಬಿಡು, ಅಪ್ಪ ಬೆಳಗ್ಗೆ ಬೇಗ ಎದ್ದು ವಾಕಿಂಗ್ ಹೋಗಿದ್ರಲ್ಲ, ಅದಕ್ಕೆ ನಿದ್ರೆ ಬಂದಿರಬೇಕು ಅನ್ಸುತ್ತೆ. ಸ್ವಲ್ಪ ಹೊತ್ತು ಬಿಡು ಮಲ್ಕೊಳ್ಳಿ. ಏನು ಅಪ್ಪ ಮಾತಾಡ್ತಾ ಇಲ್ವಾ? ತಡಿ, ನಾನು ನೋಡ್ತೀನಿ ಅಮ್ಮ. ಅಪ್ಪ 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 ಯಾಕಮ್ಮ, ಯಾಕ
ಮಾತಾಡ್ತಾ ಇದೀಯಾ? ಏನಾಯ್ತು? ಯಾಕೆ ಅಳ್ತಿದ್ಯಾ? ಅಪ್ಪ ಎದ್ದೇಳ್ತಾ ಇಲ್ಲ ಅಂತನಾ? ಏನಾಯ್ತು ನೋಡು. ಅದೇನಮ್ಮ, ಅಪ್ಪ ಇನ್ನು ಎದ್ದೇಳೋದಿಲ್ಲ. ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗಿದ್ದಾರೆ. ರೀ, ಇದು ಯಾಕ್ರಿ ಹಿಂಗೆ ಮಾಡಿಬಿಟ್ರಿ? ಇಷ್ಟೊತ್ತು ಚೆನ್ನಾಗೇ ಇದ್ರಿ, ಯಾಕ್ರಿ ಈ ಥರ ಮಾಡಿಬಿಟ್ರಿ? ನಾವೇನು ತಪ್ಪು ಮಾಡಿದ್ರಿ ಅಂತ ನೀವು ಈ ರೀತಿ ಮಾಡಿದ್ರಿ? ನಮ್ಮನ್ನೆಲ್ಲ ಬಿಟ್ಟು ಯಾಕ್ರಿ ಹೋದ್ರಿ? ಹಾಂ, ಮಾತಾಡ್ರಿ. ಅಲ್ಲಕ್ಕ, ಇವಳೇನಕ್ಕ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡ್ಕೊ ಬಂದಿದ್ದಾಳೆ? ಹಾಂ, ಇದಕ್ಕೆಲ್ಲ ತುಂಬ ದುಡ್ಡಾಗಿರುತ್ತಲ್ವಾ? ಆದರೆ ನಮ್ಮ ಯಜಮಾನ್ರಿದಾರಲ್ಲ, ಇದನ್ನೆಲ್ಲ ಕೊಡಿಸ್ರಿ ಅಂದರೆ ಕೊಡಿಸ್ತಾರ ಅವರು? 101 ಕಾರಣ ಹೇಳ್ತಾರೆ. ಆದರೆ ಮೈದ್ನ ನೋಡು, ಇವಳಿಗೆ ಇಷ್ಟೊಂದೆಲ್ಲ ಕೊಡಿಸಿದ್ದಾನೆ. ಅಯ್ಯೋ, ಅವನಲ್ಲಿ ಕೊಟ್ಟಿದ್ದಾನೆ ಕಣೆ. ಈ ದುಡ್ಡೆಲ್ಲ ಇವಳದೇ ಆಗಿರುತ್ತೆ. ಇವಳ ಅಪ್ಪ ಹತ್ರ ತುಂಬ ದುಡ್ಡಿದೆಯಂತೆ, ಅದಕ್ಕೆ ಇಷ್ಟೊಂದು ಜಂಬ ಇವಳಿಗೆ. ನೋಡು, ನಮಗೊಂದು ಮಾತು ಹೇಳ್ಬೋದಾಗಿತ್ತಾನೆ, ಬನ್ರಿ ಹೋಗೋಣ ಶಾಪಿಂಗ್ಗೆ ಅಂತ. ತಾನೊಬ್ಬಳೇ ಹೋಗಿದ್ದಾಳೆ. ಅಕ್ಕ, ನೀವಿಬ್ರು ಒಂದು ನಿಮಿಷ ಬನ್ನಿ ಇಲ್ಲಿ. ಅಕ್ಕ, ಅವಳು ಕರ್ತಿರೋದು ನಮ್ಮನ್ನೇನಾ? ಒಂದ್ಸರಿ ನೋಡು. ಅಯ್ಯೋ ಕಣೆ, ಅವಳು ಅಕ್ಕ ಅಂತ ಕರ್ತಿದ್ದು ನಮ್ಮನ್ನೇ. ನಡಿ, ಅದೇನು ಕೇಳೋಣ. ಏನು, ನೀವು ಕರೆದಿದ್ದು ನಮ್ಮನ್ನೇನಾ? ಏನಾಗಬೇಕಾಗಿತ್ತು? ಅಯ್ಯೋ ಅಕ್ಕ, ನಾನು ನಿಮ್ಮ ತಂಗಿ ಅಲ್ವಾ? ನನ್ನ ಪರವಾಗಿಲ್ಲ, ನೀನು ಅಂತಾನೆ ಮಾತಾಡಿಸಿ, ನೀವು ಅಂತೆಲ್ಲ ಕರಿಬೇಡಿ. ಹೌದು, ಕರೆದಿದ್ದು ನಿಮ್ಮನ್ನೇ. ಒಂದು ನಿಮಿಷ ಬನ್ನಿ. ಅದೇನೂ ಇಲ್ಲ, ನಾನು ಶಾಪಿಂಗ್ ಹೋಗಿದ್ನಲ್ಲ, ಹಾಗೆ ನಿಮಗೂ ಡ್ರೆಸ್ಸಸ್ಸು ಬ್ಯಾಗ್ ತೊಗೊಂಬಂದಿದ್ದೀನಿ. ನೋಡಿ, ಇದ್ರಲ್ಲಿ ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ. ಏನು, ಈ ಡ್ರೆಸ್ ಎಲ್ಲ ನಮಗೇನಾ? ಈ ಬ್ಯಾಗು ನಮಗೇನಾ? ಹೌದಾ? ಅಯ್ಯೋ ಪರವಾಗಿಲ್ಲ ಬಿಡಪ್ಪ, ನಮಗೆಲ್ಲ ಏನು ಬೇಡ. ಪಾಪ ಆಸೆ ಪಟ್ಟು ತಗೊಬಂದಿದ್ಯಾ, ಇದು ನೀನೇ ಇಟ್ಕೋ. ಅಯ್ಯೋ ಅಕ್ಕ, ಇದೆಲ್ಲ ಪೂರ್ತಿ ನನಗೆ ಅಲ್ಲ, ನಾನು ನಿಮಗೆಲ್ಲ ತಗೊಬಂದಿರೋದು. ಬನ್ನಿ ಪ್ಲೀಸ್, ಬೇಡ ಅನ್ಬೇಡಿ. ನಾನು ನಿಮ್ಮ ತಂಗಿ ಅಂತ ಒಪ್ಕೊಂಡ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬೇಡ. ಅಯ್ಯೋ ಚೇಚೆ, ನೀನು ಒಪ್ಕೊಳ್ಳೋಕೆ ಬಿಡೋಕ್ಕೆ ನಾವ್ಯಾರು ಹೇಳು? ನೀನು ನಮ್ಮ ಮೆಚ್ಚಿ ಮದುವೆ ಮಾಡ್ಕೊಂಡು ಈ ಮನೆ ಕರ್ಕೊಬಂದ್ರು ನಮ್ಮ ಮೈದ್ನ, ಅವನಿಗೆ ಇಷ್ಟ ಆದಮೇಲೆ ನಾವೆಲ್ಲ ಯಾವ ಲೆಕ್ಕ ಹೇಳು? ಹಾಂ, ಹಂಗಲ್ಲ ಅಕ್ಕ, ನಾನು ಏನು ಹೇಳ್ತೀನಿ ಅಂದರೆ, ನಿಜ ನೀವು ಹೇಳ್ತಾ ಇರೋದು, ಅವ್ರು ನನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊ ಬಂದಿದ್ದಾರೆ. ಆದರೆ ನನಗೆ ಅವರೊಬ್ಬರು ಪ್ರೀತಿ ಸಾಕಾಗಲ್ಲ, ನೀವೆಲ್ಲರೂ ನಮಗೆ ಪ್ರೀತಿ ಮಾಡಬೇಕು, ಆವಾಗಲೇ ನಂಗೆ ಖುಷಿಯಾಗಿರೋಕ್ಕಾಗುತ್ತೆ. ಅಯ್ಯೋ, ನೀನು ಇಷ್ಟೊಂದು ಒಳ್ಳೆಯವಳ? ಸಾರಿ, ಅದು ನಾವು ನಿನ್ನ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ರಿ. ಯಾಕೆಂದರೆ ನಿಮ್ಮಪ್ಪ ತುಂಬ ಶ್ರೀಮಂತರಲ್ವಾ, ಹಾಗಾಗಿ ಸಾಮಾನ್ಯವಾಗಿ ನಿಮಗೆ ತುಂಬ ಜಂಬ ಇರುತ್ತೆ, ಹಾಗೆ ಹೀಗೆ ಅಂತ ಅನ್ಕೊಬಿಟ್ಟಿದ್ವಿ. ನೀನಾದರೆ ಇಷ್ಟೊಂದು ಚೆನ್ನಾಗಿ ಮಾತಾಡ್ತೀಯಲ್ಲ. ಹೌದಮ್ಮ, ನಾನು ಇನ್ನು ಹಾಗೆ ಅನ್ಕೊಬಿಟ್ಟಿದ್ದೆ. ಹೌದು ಅಕ್ಕ, ನನ್ನ ನೋಡಿದ್ರೆ ಎಲ್ಲರೂ ಹಾಗೆ ಅನ್ಕೋತಾರೆ, ನಂಗೆ ತುಂಬ ಜಂಬ ಹಾಗೆ ಹೀಗೆ ಅಂತ. ಅದು ನನಗೆ ಗೊತ್ತಿಲ್ಲ ನಂಗೆ ಜಂಬ ಇದೆಯಾ ಇಲ್ವಾ ಅಂತ. ಆದರೆ ನೀವು ನನ್ನ ತಂಗಿ ಅಂತ ಒಪ್ಕೊಂಡಿರೋ ಹಾಗಿದ್ರೆ ಈ ಡ್ರೆಸ್ ತಗೊಳ್ಳಿ, ಇಲ್ಲ ಅಂತ ಹೇಳಬೇಡಿ. ಸರಿ ಬಿಡು, ನೀವು ಇಷ್ಟೊಂದು ಪ್ರೀತಿಯಿಂದ ಕೊಡಬೇಕಾದ್ರೆ ನಾವ್ಯಾಕೆ ಬೇಡ ಅಂತೀವಿ, ತಗೊಳ್ಳೋಣ ಬಿಡು. ಅಂದಂಗೆ ಇದೆಲ್ಲ ಎಲ್ಲಿ ತಗೊಬಂದೆ? ಒಬ್ಬಳೇ ಹೋಗಿದ್ಯಾ? ಇಲ್ಲ ಅಕ್ಕ, ನಾನು ಒಬ್ಬಳೇ ಹೋಗಿರಲಿಲ್ಲ. ಅಪ್ಪ ಕಾರ್ ಕಳಿಸಿತ್ತು, ಆ ಕಾರಲ್ಲಿ ಹೋಗಿ ಕಾರಲ್ಲೇ ಬಂದೆ. ಅಂದಂಗೆ ಮೈನಲ್ಲಿ ಬೇರೆ ಯಾರೂ ಇಲ್ವಾ? ಅಲ್ಲ, ನನ್ನ ಭಾವಂದ್ರನ್ನ ಯಾವತ್ತೂ ನೋಡೇ ಇಲ್ಲ, ಅವ್ರು ಯಾಕೆ ಮೈನಲ್ಲಿ ಇರೋದಿಲ್ಲ? ಅವ್ರು ಇರ್ತಾರೆ ಅಮ್ಮ, ಆದರೆ ಅವರು ಮನೇಲಿರೋ ಟೈಮಲ್ಲಿ ನೀನಿರೋದಿಲ್ಲ ಅಷ್ಟೇ. ಓ ಹೌದಾ, ಸರಿ ಅಕ್ಕ. ಅಕ್ಕ, ಒಂದು ನಿಮಿಷ ಬರ್ತೀನಿ. ಅಕ್ಕ ನೋಡಿ, ಎಷ್ಟೊಂದು ಡ್ರೆಸ್ಸು ಬ್ಯಾಗೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ. ಇದೆಲ್ಲ ಪಾಪ ನಮಗಂತ ತಗೋಬಲ್ಲಂತೆ. ಅವಳು ಎಷ್ಟು ಒಳ್ಳೆಯವಳಲ್ವಾ? ಒಳ್ಳೆಯವಳು ಅಂತ ಅನಿಸುತ್ತೆ. ಆದರೆ ನಾವು ಈ ಡ್ರೆಸ್ಗೆ ಬ್ಯಾಗೆಲ್ಲ ಆಸೆ ಪಟ್ಟು ಅವಳನ್ನ ಅಷ್ಟು ಬೇಗ ಒಪ್ಕೋಬಾರ್ದು, ಆಯಿತಾ? ಲೇ, ಅತ್ತೆ ಬರ್ತಿದ್ದಾರೆ ಕಣೆ. ಅಯ್ಯೋ, ಬಂದರೆ ಬರಲಿ ಬಿಡು ಅಕ್ಕ, ನನಗೇನು ಭಯನಾ? ಬಂದರೆ ಬರ್ತಾರೆ ಬಿಡು. ಅಂದಂಗೆ ಅಕ್ಕ, ಡ್ರೆಸ್ ನೋಡಿದ್ರಾ? ಚೆನ್ನಾಗಿದೆಯಾ? ನಂಗೆ ಸೆಲೆಕ್ಟ್ ಮಾಡೋಕ್ಕೆ ಬಂದಿರಲಿಲ್ಲ, ನಂಗೆ ಏನು ಅನ್ಸುತ್ತೆ ತೊಗೊಬಂದಿದ್ದೀನಿ. ನೋಡಿ, ಒಂದು ವೇಳೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಎಕ್ಸ್ಚೇಂಜ್ ಮಾಡ್ಕೊಬಂದು ಕೊಡ್ತೀನಿ. ಅಯ್ಯೋ, ಅದೆಲ್ಲ ಏನು ಬೇಡ ಬಿಡಮ್ಮ, ಇಷ್ಟೊಂದು ದುಡ್ಡು ಕೊಟ್ಟು ತಗೊಬಂದಿದ್ಯಾ, ಚೆನ್ನಾಗಿರುತ್ತೆ ಬಿಡು. ಹಾ, ಈ 3 ಜನ ಮಳ್ಳಿ ಅಂದರು ಏನೋ ಗುಂಪು ಕಟ್ಕೊಂಡು ಮಾತಾಡ್ತಿದ್ದಾರೆ. ಏನು ಮಾತಾಡ್ತಾ ಇರ್ಬೋದು ಇವರು? ಅಲ್ಲ, ಇಷ್ಟು ಬೇಗ ಅವ್ರು 3 ಜನ ಒಂದಾಗ್ಬಿಟ್ರಾ? ಅರೆ, ಅಂದಂಗೆ ಏನಿದು ಇಷ್ಟೊಂದು ಬಟ್ಟೆ ಬ್ಯಾಗ್ಗಳೆಲ್ಲ? ಓಹೋಹೋ, ಅಂದರೆ ಈ ಚಿಕ್ಕ ಸೊಸೆ ನನ್ನ ಸೊಸೆಗಳನ್ನ ಇಬ್ಬರನ್ನೂ ದುಡ್ಡಿನ ಆಸೆ ತೋರಿಸಿ ಬಟ್ಟೆ ಬ್ಯಾಗು ತೋರಿಸಿ ಬುಟ್ಟಿಗೆ ಹಾಕೊಂತೋಳಂತಾಯ್ತು. ಇವೆರಡು ಮಂಕಗೇಡಿಗಳು ಆಸೆ ಪಟ್ಬಿಡ್ತಾರೋ ಏನೋ ಆ ಬಟ್ಟೆಗಳಿಗೆ. ಅಯ್ಯೋ, ಏನಪ್ಪ ಮಾಡಲಿ? ಇಲ್ಲ, ಇವ್ರು ನಿಂಗೆ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಇವ್ರು 3 ಜನ ಒಂದಾಗಿರ್ಲೇಬಾರ್ದು. ಒಂದಾಗಿದ್ರೆ ನನಗೇ ಕಷ್ಟ.
ಏನ್ರಿ ಮಾಡ್ತಿದ್ರೆ 3 ಜನ ಸೇರ್ಕೊಂಡಿಲ್ಲಿ? ಯಾಕೆ ಹೊರಗಡೆ ಕೆಲಸ ಏನು ಇಲ್ವಾ? ಓ ಅತ್ತೆ ಬಂದ್ರಾ? ಬನ್ನಿ. ಅದು ನಾನು ಶಾಪಿಂಗ್ ಹೋಗಿದ್ನಲ್ಲ, ಹಾಗೆ ಅಕ್ಕಂದರಿಗೆಲ್ಲ ಬಟ್ಟೆ ತಗೊಬಂದೆ. ಅದನ್ನೇ ಹೇಳ್ತಿದ್ದೆ ತಗೊಳ್ಳಿ ಅಂತ. ನಿಮಗೂ ಒಂದು ಡ್ರೆಸ್ ಬೇಕಾ? ತಗೊಳ್ಳಿ ಬೇಕಾದ್ರೆ. ಅಯ್ಯೋ ಅತ್ತೆ ಡ್ರೆಸ್ಸಲ್ಲಿ ಹಾಕೋತಾರೆ. ಅತ್ತೆಗೆ ಬರೀ ಸೀರೆ ಅಷ್ಟೇ ಹಾಕೊಳ್ತಾರೆ. ಅತ್ತೆ ನೋಡಿದ್ರಾ, ನಮಗೋಸ್ಕರ ನಿಮ್ಮ ಸೊಸೆ ಎಷ್ಟೊಂದು ಸೀರೆ ಅಂತೀನಿ, ಡ್ರೆಸ್ಸು ಬ್ಯಾಗ್ನ ತಗೊಬಂದಾಳೆ. ಅವಳು ಎಷ್ಟು ಒಳ್ಳೆಯವಳಲ್ಲ. ನೀವು ಇದ್ದೀರಾ, ಮದುವೆ ಆಗಿ ಇಷ್ಟು ವರ್ಷ ಆಯಿತು, ಒಂದೇ ಒಂದು ಸೀರೆ ಬೇಡ, ಒಂದೊಂದು ಖರ್ಚಿಫಾದ್ರೂ ಕೊಡಿಸಿದ್ದೀರಾ? ನೋಡಿ ಅವಳಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಏಯ್ ಬೇಡ ಕಣ್ರೆ, ಅವಳು ಬಟ್ಟೆ ಆಸೆ ತೋರಿಸಿ ನಿಮ್ಮಿಬ್ಬರನ್ನ ಅವಳು ಬುಟ್ಟಿಗೆ ಹಾಕೊಂತವಳೆ. ಬೇಡ, ನಾನು ನಿಮ್ಗೆ ಅವತ್ತೇ ಹೇಳಿದ್ದೀನಿ, ನೀವು 3 ಜನ ಯಾವತ್ತೂ ಒಂದಾಗಲೇಬಾರ್ದು ಅಂತ. ಅಯ್ಯೋ ಸುಮ್ಮನಿರತ್ತೆ, ನೀನು ಬೇರೆ. ಪಾಪ ನಾವು ಈ ಮಾತು ಕೇಳ್ಕೊಂಡು ಅವಳನ್ನ ತುಂಬ ಕಟ್ಟರು ಅಂತ ಅನ್ಕೊಬಿಟ್ಟಿದ್ರಿ. ನೋಡು ಪಾಪ ಎಷ್ಟು ಒಳ್ಳೆಯವಳು ಅಂತ. ನೀನೇನು ಹೇಳ್ಬೇಡ, ಸುಮ್ಮನಿರು. ನೋಡಮ್ಮ, ಈ ಬಟ್ಟೆ ತೊಗೊಂಡು ಒಳಗಿರ್ತೀನಿ ನಾವು. ನಿಂಗೇನು ತಿಂಡಿ ಬೇಕಾಗಿತ್ತಾ? ಬೇಕಿದ್ರೆ ನನ್ನ ಕೇಳು, ನಿಂಗೆ ಏನು ಬೇಕಾಗಿದ್ದು ನಾನು ಮಾಡ್ಕೊಡ್ತೀನಿ, ಸರಿನಾ? ಅತ್ತೆ ಜಾಗ ಬಿಡು ಅತ್ತೆ. ಏನೇ ಮಿಟಿಕ್ಲಾಡಿ, ನನ್ನ ಸೊಸೆಗಳನ್ನಿಬ್ಬರನ್ನು ನೀನು ಬುಟ್ಟಿಗೆ ಹಾಕ್ಕೊಂಡು ಈ ಮನೆ ಜವಾಬ್ದಾರಿ ಪೂರ್ತಿ ತೊಗೊಂಡ್ಬಿಟ್ಟು ನನ್ನನ್ನು ಈ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಪ್ಲಾನ್ಗಿನ್ ಮಾಡಿದ್ಯಾ ಹಂಗೆ? ನೀವು ಹಾಗೆ ಅನ್ಕೊಳ್ಳಿ. ಹಾಂ